ಡಿಕೆ ಎಚ್ಡಿಕೆ ಮಧ್ಯೆ ಭೀಕಾತ ಬದಲಾವಣೆ ಬಡಿದಾಟ ತಾರಕಕ್ಕೇರಿದೆ. ಕುಮಾರಸ್ವಾಮಿ ಟೀಕೆಯನ್ನ ಸಾರ್ವಜನಿಕರ ಮುಂದಿಟ್ಟ ಡಿಕೆ ಅವರೊಬ್ಬರು ಟ್ರಂಕ್ ಅಂತ ಕುಟುಕಿದ್ದಾರೆ. ಏನೆಲ್ಲ ಜಟಾಪಟಿ ನಡೀತಾ ಇದೆ ಈ ಬಗ್ಗೆ ರಿಪೋರ್ಟ್ ಬನ್ನಿ ನೋಡೋಣ. ಕುಮಾರಸ್ವಾಮಿಯನ್ನ ಖಾಲಿ ಟ್ರಂಕ್ ಎಂದ ಡಿಕೆ. ದಳಪತಿ ಬಂಡೆ ಮಧ್ಯೆ ಭೀಕಾತ ಬದಲಾವಣೆ ಬಡಿದಾಟ. ಎಚ್ಡಿಕೆ ಮತ್ತು ಡಿಕೆ ಮಧ್ಯೆ ಮತ್ತೆ ಮಾತಿನ ಮಹಾಯುದ್ಧ ಶುರುವಾಗಿದೆ. ಭೀಕಾತದಿಂದ ಏಕಾತ ಬದಲಾವಣೆಯನ್ನ 6ನೇ ಗ್ಯಾರಂಟಿ ಅಂತ ಕರೆದಿದ್ದ ಡಿಕೆ ಬೆಂಗಳೂರಿಗೆ ಇದೊಂದು ಆಫರ್ ಎಂದಿದ್ರು. ಆದ್ರೆ ಇದು ಲೂಟಿ ಮಾಡುವ ಸ್ಕೀಮ್ ಅಂತ ಎಚ್ಡಿಕೆ ಕುಟುಕಿದ್ರು. ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಖಜಾನೆಯಲ್ಲಿ ಲೂಟಿ ಮಾಡಾಗಿದೆ. ಹಗಲ್ ದರೋಡೆ, ಹೇಳರ್ ಕೇಳರ್ ಯಾರು ಇಲ್ಲ. ಈಗ ದುಡ್ಡಿಲ್ಲ ಖಜಾನೆಯಲ್ಲಿ, ದುಡ್ಡು ಬೇಕಲ್ಲ, ಖಜಾನೆ ತುಂಬಿಸ್ಬೇಕಲ್ಲ, ಅದಕ್ಕೀಗ ಈ ಸ್ಕೀಮ್ ತಂದವರೆ. ಇದಕ್ಕೆ ಗರಂ ಆದ ಡಿಕೆ ಇವತ್ತು ಇದೇ ವಿಚಾರವನ್ನ ಸಾರ್ವಜನಿಕರ ಮುಂದಿಟ್ರು. ಕಬ್ಬನ್ ಪಾರ್ಕ್ ನಲ್ಲಿ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಡಿಕೆ ಜನರ ಜೊತೆ ಸಂವಾದ ನಡೆಸಿದ್ರು. ಈ ಮಾತುಕತೆ ವೇಳೆ ಭೀಕಾತ ಬದಲಾವಣೆ ಮಾಡಿ ಏಕಾತ ಮಾಡಬೇಕೋ ಬೇಡವೋ ಹೇಳಿ ಅಂತ ಅಭಿಪ್ರಾಯ ಕೇಳಿದ್ರು. ಮಾತುಕತೆ ವೇಳೆ ಆ ಕುಮಾರಸ್ವಾಮಿ ಟೀಕೆ ಮಾಡ್ತಿದ್ದಾರೆ. ಅವರು ಖಾಲಿ ಟ್ರಂಕ್ ಅಂದ್ರು. ಹೀಗೆ ಮಾತು ಮುಂದುವರಿಸಿ ಭೀಕಾತ ಬದಲಾವಣೆಯನ್ನ ಡಿಕೆ ಸಮರ್ಥಿಸಿಕೊಂಡ್ರು. ಜನರು ಕೂಡ ಇದೊಂದು ಒಳ್ಳೆ ಅವಕಾಶ ಅಂದ್ರು. ನಿಮ್ಮ ಆಸ್ತಿಗಳು ದಾಖಲೆ, ನಮ್ಮ ಗೌರ್ಮೆಂಟ್ 6ನೇ ಗ್ಯಾರಂಟಿನೇ ಖಾತಾ ಎಲ್ಲರ ಆಸ್ತಿಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಡ್ತಾರೆ. ನಾವು ಕೇಳ್ತಾ ಇರೋದು 500 ರೂಪಾಯಿ ಫೀಸ್ ಕಟ್ಟಿ ಅಂತ ಕೇಳ್ತಾ ಇದ್ದೀವಿ. 5% ಥ್ಯಾಂಕ್ ಯು. ನಿಮ್ಮಂತ ಎಜುಕೇಟೆಡ್ ಅದ್ರ ಬಗ್ಗೆ ಹೋಗ್ತಾ ಇದ್ದೀರಲ್ಲ. ಇನ್ನು ನಮ್ದೇ ಸರ್ಕಾರ ಬರುತ್ತೆ, ಹಣ ಕಟ್ಟೋಕೆ ಹೋಗ್ಬೇಡಿ, ಈ ಸರ್ಕಾರ ಲೂಟಿ ಮಾಡ್ತಿದೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿಕೆ ಆಯ್ತು, ನಾವು ಲೂಟಿ ಮಾಡಿದ್ರೆ ನಮ್ಮ ಜೇಬಲ್ಲಿ ಇರೋದೆಲ್ಲ ಎತ್ಕೊಂಡು ಹೋಗಲಿ ಎಂದಿದ್ದಾರೆ. ಜನಕ್ಕೆ ಈ ಸರ್ಕಾರ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಗಲ್ ದರೋಡೆ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮರಳಾಗಬೇಡಿ. ಇದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನಿಮ್ಮನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು. ಏನೂ ಆಗಲ್ಲ, ನಮ್ಮ ಸರ್ಕಾರ ಬಂದು ತಲೆ ಕೆಡಿಸ್ಕೋಬೇಡಿ. ನಾನು ಹಿಂದೆ ಏನಿತ್ತು ಸಿಸ್ಟಮ್ಮು, ಆ ಸಿಸ್ಟಮ್ ರೀಇಂಟ್ರೊಡ್ಯೂಸ್ ಮಾಡಿ ಸುಲಭ ದರದಲ್ಲಿ ಅವ್ರಿಗೆ ಯಾವುದೇ ರೀತಿ ಬರ್ಡನ್ ಆಗಬಾರ್ದು. ಯಾರಿಗೂ ನಾಗರಿಕರಿಗೆ ಸುಲಿಗೆ ಇಲ್ಲದೆ ಯಾವುದೇ ರೀತಿ ಅವ್ರಿಗೆ ಬರ್ಡನ್ ಆಗದೆ ಇದನ್ನು ಸೆಟೇಟ್ ಮಾಡೋದು ನಮ್ಮ ಜವಾಬ್ದಾರಿ, ನಮ್ಮ ಪಕ್ಷದ. ಕುಮಾರಸ್ವಾಮಿ ಅವರು ನಾವು ಬಂದ್ರೆ ಖಾತಾದ್ದೇನಿದೆ ಅದನ್ನ ಅಮೌಂಟ್ ಅನ್ನ ಕಡಿಮೆ ಮಾಡ್ತೀವಿ, ಈ ಸರ್ಕಾರ ಲೂಟಿ ಮಾಡ್ತಾ ಇದೆ, ಅದಕ್ಕೆ ಆಯ್ತು, ನಾನು ಲೂಟಿ ಮಾಡಿದ್ರೆ ಎಲ್ಲ ಬಂದು ನಮ್ಮ ಜೋಬಲ್ಲಿ ಇರೋದೆಲ್ಲ ಎತ್ಕೊಂಡು ಹೋಗಿ ಅವರು. ಇನ್ನು ಕಬ್ಬನ್ ಪಾರ್ಕ್ ನಲ್ಲಿರೋ ಶೇಷಾದ್ರಿ ಅಯ್ಯರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ ಡಿಕೆ ಸೆಂಟ್ರಲ್ ಲೈಬ್ರರಿಗೂ ಭೇಟಿ ನೀಡಿದ್ರು. ಸಾರ್ವಜನಿಕರ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡ್ರು. ಕಬ್ಬನ್ ಪಾರ್ಕ್ ಅಭಿವೃದ್ಧಿ ಮಾಡುವಂತೆ ಸಾರ್ವಜನಿಕರು ಮನವಿ ಮಾಡಿದ್ರು. ಲೀಸ್ ಬಿಲ್ಡಿಂಗ್ ಖಾಲಿ ಮಾಡಿಸಬೇಕು, ಪಾರ್ಕ್ ನಲ್ಲಿ ವಾಹನ ಸಂಚಾರ ನಿಷೇಧ ಮಾಡಿಸಬೇಕು, ಇದಕ್ಕೆಲ್ಲ ಅವಕಾಶ ಕೊಡಬಾರದು ಅಂದ್ರು. ಕಬ್ಬನ್ ಪಾರ್ಕ್ ಅಭಿವೃದ್ಧಿಗೆ 5 ಕೋಟಿ ಹಣ ಮೀಸಲಿಡುತ್ತೇವೆ ಅಂತ ಡಿಕೆ ಹೇಳಿದ್ರು. ಬ್ಯೂರೋ ರಿಪೋರ್ಟ್, TV9.